ಶಾಕಿಂಗ್ ನ್ಯೂಸ್. ಬೆಂಗಳೂರು ಬಿಟ್ಟು ಹೊರಟ ಆರ್ಸಿಬಿಯ ಪ್ರತಿಯೊಂದು ಮ್ಯಾಚು ಬೇರೆಡೆ ಸ್ಥಳಾಂತರ. ನಮ್ಮ ಬೆಂಗಳೂರು ನಮ್ಮ ಆರ್ಸಿಬಿ. ಆದರೆ ಈ ಬಾರಿ ಆರ್ಸಿಬಿ ಬೆಂಗಳೂರಿನಲ್ಲಿ ಆಡ್ತಾ ಇಲ್ಲ. ಅಸಲಿ ಕಾರಣ ಇಲ್ಲಿದೆ. 2026ರ IPL ನ ಬೇರೆಡೆ ಸ್ಥಳಾಂತರವಾಗಲು ಪ್ರಮುಖ ಕಾರಣಗಳೆಂದರೆ 2025ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ಸ್ ಆದ ನಂತರ ಅಲ್ಲಿ ನಡೆದಂತ ಲೋಪದೋಷಗಳು, ಭದ್ರತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹೊಸ ಸ್ಟೇಡಿಯಂ ಆದಂತ ಅದು ಬೇರೆ ಯಾವುದೂ ಅಲ್ಲ, DY ಪಾಟೀಲ್ ಸ್ಟೇಡಿಯಂ, ಮುಂಬೈ. ಪ್ರೆಸೆಂಟ್ ಆಗಿ WPL ಕೂಡ ಅಲ್ಲೇ ನಡೀತಾ ಇದೆ. ಹಾಗಾಗಿ RCBಯ ಹೊಸ ಸ್ಟೇಡಿಯಂ ಆಗಿ DY ಪಾಟೀಲ್ ಸ್ಟೇಡಿಯಂನಲ್ಲಿ ನಮ್ಮ ಮೊದಲ ಹೋಮ್ ಗ್ರೌಂಡ್ನ 5 ಮ್ಯಾಚ್ಗಳು DY ಪಾಟೀಲ್ನಲ್ಲಿ ನಡೀತವೆ. ಹಾಗೆ ಇನ್ನು ಉಳಿದ 2 ಮ್ಯಾಚ್ಗಳು ರಾಯ್ಪುರ್ನಲ್ಲಿ ನಡೆಯುತ್ತವೆ. RCB ತಂಡದ 7 ಹೋಮ್ ಗ್ರೌಂಡ್ನ ಮ್ಯಾಚ್ಗಳನ್ನು 5 ಮ್ಯಾಚ್ಗಳನ್ನು DY ಪಾಟೀಲ್ ಸ್ಟೇಡಿಯಂನಲ್ಲಿ ಹಾಗೆ 2 ಮ್ಯಾಚ್ಗಳನ್ನು ರಾಯ್ಪುರ್ನಲ್ಲಿ ನಡೆಸಲು BCCI ಆಲ್ರೆಡಿ ತೀರ್ಮಾನವನ್ನು ಸಹ ಮಾಡಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಯಾವಾಗಲೂ ಕೂಡ ತಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನು ಮಿಸ್ ಮಾಡ್ಕೋತಾರೆ. RCBಗೆ ಸಿಗುವಂತ ಚೇರ್ ಹಾಗೆ ಅದರ ಅಭಿಮಾನಿಗಳು ಬೇರೆಡೆ ಕೂಡ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ RCBಗೆ ಬೆಂಗಳೂರಿನಲ್ಲಿ ತಮ್ಮ ಹೋಮ್ ಗ್ರೌಂಡ್ನಲ್ಲಿ ಇರುವಂತ ಚೇರ್ ಬೇರೆಡೆ ಅಷ್ಟೊಂದು ಸಿಗೋದಿಲ್ಲ. ವಿರಾಟ್ ಅವರು ಕೂಡ ಹೇಳಿದರು, ನನ್ನ ನೆಚ್ಚಿನ ಸ್ಟೇಡಿಯಂ ಆ್ಯಂಡ್ ನನ್ನ 2ನೇ ತವರು ಮನೆ ನನ್ನ ಚಿನ್ನಸ್ವಾಮಿ ಸ್ಟೇಡಿಯಂ, ಹಾಗೆ ನನ್ನ ಬೆಂಗಳೂರು ಅಂತ ಅವರು ಕೂಡ ಲಾಸ್ಟ್ ಇಯರ್ ಹೇಳ್ಕೊಂಡಿದ್ರು. ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊಟ್ಟ ಮೊದಲ ಬಾರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಬಿಟ್ಟು ಬೇರೆಡೆ ಸ್ಥಳಾಂತರವಾಗಿ ಮುಂಬೈಗೆ ಹೋಗ್ತಾ ಇದೆ. ಇದು ಎಲ್ಲ ಅಭಿಮಾನಿಗಳಿಗೂ ತುಂಬಾ ನೋವನ್ನು ಸಹ ಉಂಟು ಮಾಡಿದೆ.